ಸ್ನೇಹಿತರೆ ನಮಸ್ಕಾರ. SRBOI ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೊಸ ಬಸ್ ಪಾಸ್ ಅರ್ಜಿಗಳಿಗೆ ಬೇಕಾಗುವಂತ ದಾಖಲಾತಿಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ನಿ. ಸ್ನೇಹಿತರೆ, ಮುಂದಿನ ತಿಂಗಳಲ್ಲಿ ಅಂದ್ರೆ ಜೂನ್ ಅಲ್ಲಿ ಬಸ್ ಪಾಸ್ ಸ್ಟಾರ್ಟ್ ಆಗಲಿದೆ ಅಂತ ಹೇಳಬಹುದು. ಹಾಗಿದ್ರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸ್ಟಾರ್ಟ್ ಆಗಲಿದೆ ಮತ್ತು ಅದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನು ಬೇಕು, ಎಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು, ಯಾವ ರೀತಿ ಅಪ್ಲಿಕೇಶನ್ನ ಫಾರ್ಮ್ನ ಫಿಲ್ ಮಾಡಬೇಕು, ಪ್ರತಿಯೊಂದು ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಕೊನೆ ತನಕ ಈ ವಿಡಿಯೋನ ನೋಡಿದರೆ ಮಾತ್ರ ನಿಮಗೆ ಬಸ್ ಪಾಸ್ ಬಗ್ಗೆ ಮಾಹಿತಿ ದೊರೆಯುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ. ಸ್ನೇಹಿತರೆ, ಅರ್ಜಿಗಳನ್ನು ಎಲ್ಲಿ ಸಲ್ಲಿಸಬೇಕಂದ್ರೆ ಸ್ನೇಹಿತರೆ, ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ನೀವು ವಿದ್ಯಾರ್ಥಿಯ ಬಸ್ ಪಾಸ್ ಅರ್ಜಿಗಳನ್ನು ಹಾಕಬೇಕಾಗುತ್ತೆ. ಹಾಗಾದರೆ ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ಸೇವಾ ಸಿಂಧು ಅಲ್ಲಿ ಏನೇನು ಅಪ್ಲೋಡ್ ಮಾಡಬೇಕು, ಹತ್ತಿರದ ಗ್ರಾಮ ಒನ್ ಸೇವಾ ಕೇಂದ್ರ ಆಗಿರ್ಬೋದು, ಕರ್ನಾಟಕ ಒನ್ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗಾದರೆ ಈಗ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಈ ರೀತಿ ಒಂದು ಫಾರ್ಮ್ಯಾಟ್ ಬರುತ್ತೆ. ಸೊ ಇದು ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಕಾರ್ಪೊರೇಷನ್ ಸ್ಟೂಡೆಂಟ್ ಪಾಸ್ ಅಂತ ಇರುತ್ತೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಈ ಅರ್ಜಿಗಳಿಗೆ ಸಲ್ಲಿಸಲಿಕ್ಕೆ ಇದೊಂದು ಫಾರ್ಮ್ ಬರುತ್ತೆ. ಓಕೆ, ಈ ಫಾರ್ಮಲ್ಲಿ ಏನೇನು ಫುಲ್ಫಿಲ್ ಮಾಡಬೇಕು, ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಈ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ಇದನ್ನು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಫೋಟೋ ಬರುತ್ತೆ, ಫೋಟೋನ ಹಚ್ಚಬೇಕು. ನಂತರ ಇಲ್ಲಿ ಮುಖ್ಯೋಪಾಧ್ಯಾಯರ ಸಹಿನ ತೆಗೆದುಕೊಳ್ಬೇಕು ಮತ್ತು ಅವರ ಸೀಲ್ ಇರುತ್ತೆ, ಅವರ ಸೀಲ್ನ ಇಲ್ಲಿ ಕಂಪಲ್ಸರಿಯಾಗಿ ತೆಗೆದುಕೊಳ್ಬೇಕು. ಸ್ನೇಹಿತರೆ, ಫೋಟೋ ಹಚ್ತೀರಾ, ಫೋಟೋ ಹಚ್ಚಿದ ನಂತರ ಫೋಟೋ ಮೇಲೆ ಇಲ್ಲಿ ನಿಮ್ಮ ಸ್ಕೂಲ್ ಆಗಿರ್ಬೋದು, ನಿಮ್ಮ ಕಾಲೇಜ್ನ ಸೀಲ್ ಅದ್ರ ಮೇಲೆ ರೌಂಡ್ ಸೀಲ್ನ ಹಾಕಬೇಕಾಗುತ್ತೆ ಫೋಟೋ ಮೇಲೆ. ಓಕೆ ಸ್ನೇಹಿತರೆ, ಇಲ್ಲಿ ವಿದ್ಯಾರ್ಥಿ ಹೆಸರನ್ನ ಹಾಕೊಳ್ಬೇಕಾಗುತ್ತೆ, ಕೋರ್ಸ್ ಯಾವುದಿದೆ ಹಾಕೊಳ್ಬೇಕಾಗುತ್ತೆ, ಕ್ಲಾಸ್ ಯಾವುದಿದೆ ಹಾಕೊಳ್ಬೇಕಾಗುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ, ಡೇಟ್ ಆಫ್ ಬರ್ತ್ನ ಇಲ್ಲಿ ಹಾಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಜೆಂಡರ್ ಅಂತ ಕೊಟ್ಟಿದ್ದಾರೆ, ಹುಡುಗಿ ಆಗಿದ್ರೆ ಹುಡುಗಿ ಹಾಕೊಳ್ಳಿ, ಹುಡುಗ ಆಗಿದ್ರೆ ಹುಡುಗ ಇಲ್ಲಿ ಹಾಕೊಳ್ಬೇಕಾಗುತ್ತೆ. ನಂತರ ರಿಜಿಸ್ಟ್ರೇಷನ್ ನಂಬರ್ ಇದ್ರೆ ಹಾಕೊಳ್ಳಿ. ನಂತರ ಸ್ಯಾಟ್ಸ್ ID ಆಗಿದ್ರೆ ಇಲ್ಲಿ ಹಾಕೊಳ್ಬೇಕು. ಡಿಗ್ರಿ ಆಗಿದ್ರೆ UUCMC ID ಅಂತ ಬರುತ್ತೆ, ಅದನ್ನ ಹಾಕೊಳ್ಬೇಕಾಗುತ್ತೆ. ಇಲ್ಲಿ RD ಸಂಖ್ಯೆ ಅಂತ ಕೊಟ್ಟಿದ್ದಾನೆ. RD ಸಂಖ್ಯೆ ಯಾರ್ದು ಹಾಕೊಳ್ಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ SC ST ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ. ಯಾರೆಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೇರುತ್ತಾ ಅಂಥವರಿಗೆ ವಿನಾಯಿತಿ ಇದೆ. ಯಾವುದೇ ರೀತಿ ಅವರಿಗೆ ಜಾಸ್ತಿ ಅಮೌಂಟ್ ತೆಗೆದುಕೊಳ್ಳಲ್ಲ, 150 ರೂಪಾಯಿ ಪಾಸ್ಗೆ ಅಮೌಂಟ್ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅವರು ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಕೊಡಬೇಕಾಗುತ್ತದೆ. ಇವ್ರನ್ನ ಬಿಟ್ಟರೆ ಬೇರೆ ಒಂದು ಯಾವುದೇ ಜಾತಿಗೆ ಸೇರುವುದರಾಗಿದ್ದರೆ ಅವರು ಜನರಲ್ಗೆ ಕನ್ಸಿಡರ್ ಆಗ್ತೀರ, ಅವರಿಗೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಕಟ್ಟಬೇಕಾಗುತ್ತೆ. SC ST ಹೊರತುಪಡಿಸಿ ಬೇರೆಯವರಾಗಿದ್ದರೆ ಇಲ್ಲಿ RD ಸಂಖ್ಯೆ ಹಾಕುವ ಅವಶ್ಯಕತೆ ಇರಲ್ಲ. ಯಾವುದೇ ರೀತಿ ಈ ಒಂದು ಫಾರ್ಮ್ಗೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಲಗತ್ತಿಸಲಿಕ್ಕೆ ಹೋಗಬೇಡಿ, SC ST ಹೊರತುಪಡಿಸಿ. SC ST ಆಗಿದ್ದರೆ ಕಡ್ಡಾಯವಾಗಿ ನೀವು ವಿನಾಯಿತಿ ಬೇಕಂದರೆ ನೀವು ಜಾತಿ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ ವಿದ್ಯಾಸಂಸ್ಥೆಯ ಹೆಸರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾಸಂಸ್ಥೆಯ ಹೆಸರು, ನೇಮ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ. ನೀವು ಎಲ್ಲಿ ಶಾಲೆ ಆಗಿರ್ಬೋದು, ನಿಮ್ಮ ಕಾಲೇಜ್ ಕಲಿತಿರ್ತೀರಲ್ಲ ಅಲ್ಲಿರುವಂಥ ಹೆಸರನ್ನ ಹಾಕ್ಕೊಳ್ಬೇಕಾಗುತ್ತೆ. ಯಾವ ಒಂದು ಶಾಲೆ ಇರುತ್ತೆ ಆ ಶಾಲೆ ಹೆಸರು ಹಾಕ್ಕೊಳ್ಳಿ. ನಂತರ ಕೆಳಗೆ ಅಡ್ರೆಸ್ ಹಾಕ್ಕೊಳ್ಳಿ. ನಂತರ ಇಲ್ಲಿ ವಾಸಸ್ಥಳ ವಿಳಾಸ ಅಂತ ಬರುತ್ತೆ. ವಾಸಸ್ಥಳ ವಿಳಾಸ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವ ವಿಳಾಸನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ಈ ಫಾರ್ಮ್ ಜೊತೆಗೆ ಲಗತ್ತಿಸಿ ಕೊಡಬೇಕಾಗುತ್ತೆ. ಆವಾಗ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಈ ಒಂದು ಪ್ಲೇಸ್ನಲ್ಲಿ ಇರ್ತಿದ್ದೀರಾ, ಅಲ್ಲಿಂದ ಈ ಒಂದು ವಿದ್ಯಾಸಂಸ್ಥೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದ್ರೆ 60 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ರೆ ಕೊಡ್ಲಿಕ್ಕೆ ಹೋಗಲ್ಲ. ಸೊ 60 ಕಿಲೋಮೀಟರ್ಗಿಂತ ಒಳಗಡೆ ಇರುವಂತ ಏನು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಿರ್ತಾರಲ್ಲ ಶಾಲೆಯಿಂದ ಮನೆಗೆ, ಅಂತವರಿಗೆ ಮಾತ್ರ ಇದು ಬಸ್ ಪಾಸ್ ಇಶ್ಯೂ ಮಾಡ್ತಾರೆ. ಸೊ 60 ಕಿಲೋಮೀಟರ್ಗೆ ಜಾಸ್ತಿ ಇದು ಯಾವುದೇ ರೀತಿ ಬಸ್ ಪಾಸ್ ಇಶ್ಯೂ ಮಾಡಲ್ಲ. ಓಕೆ, ನಂತರ ಇಲ್ಲಿ ರೂಟ್ ನ ಕೊಟ್ಟಿದ್ದಾನೆ, ಫಾಸ್ಟ್ ಟ್ರಾವೆಲ್ ಫ್ರಾಮ್ ಟು ಅಂತ ಕೊಟ್ಟಿದ್ದಾನೆ ಮತ್ತು ವಾಯಾ ಅಂತ ಕೊಟ್ಟಿದ್ದಾನೆ, ಮಾರ್ಗ ಬದಲಾವಣೆ. ಓಕೆ, ಏನಾಗುತ್ತೆ ಅಂದ್ರೆ ಈಗ ಫ್ರಾಮ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್. ಈಗ ನೋಡಿ, ಈಗ ಚಿಕ್ಕೋಡಿಯಿಂದ ನಿಪ್ಪಾಣಿಗೆ ಬರ್ಬೇಕಂದ್ರೆ ಅವನು ಫ್ರಾಮ್ ನಲ್ಲಿ ಏನು ಹಾಕಬೇಕಂದ್ರೆ ಚಿಕ್ಕೋಡಿ ಮತ್ತು ಟೂ ಪ್ಲೇಸ್ ಅಲ್ಲಿ ಏನ್ ಹಾಕೋಬೇಕಂದ್ರೆ ನಿಪ್ಪಾಣಿ ಡೈರೆಕ್ಟ್ ಆಗಿ ಬರ್ತಾ ಇದ್ದಾನೆ. ಸೊ ಇನ್ನೊಂದು ಏನಾಗುತ್ತೆ ಅಂದ್ರೆ ಅವನು ಈಗ ಬೇರೆ ಪ್ಲೇಸ್ ನಿಂದ ಬರ್ತಿರ್ತಾನೆ. ಬೇರೆ ಪ್ಲೇಸ್ ಅಂದ್ರೆ ತೆಗೆದುಕೊಳ್ಳಿ, ಅವನೇನಾದ್ರೂ ಅಂಕಲಿಯಿಂದ ಬರ್ತಿದ್ದಾನೆ ಅಂತ ತಿಳ್ಕೊಳ್ಳಿ. ಅಂಕಲಿಯಿಂದ ನಿಪ್ಪಾಣಿ ಬರ್ಬೇಕಂದ್ರೆ ಇಲ್ಲಿ ನೀವು ವಾಯಾ ರೂಟ್ ನ ಮೆನ್ಷನ್ ಮಾಡ್ಕೊಳ್ಬೇಕಾದ್ರೆ ರೂಟ್ ಚೇಂಜ್ ಆಗುತ್ತಲ್ಲ. ಫ್ರಾಮ್ ರೂಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಅಂಕಲಿ ಬರುತ್ತೆ, ಟೂ ಪ್ಲೇಸ್ ಅಲ್ಲಿ ನಿಪ್ಪಾಣಿ ಬರುತ್ತೆ. ನಂತರ ರೂಟ್ ಚೇಂಜ್ ಯಾವ್ದು ಬರುತ್ತೆ ಅಂದ್ರೆ ಮಾರ್ಗ ಬದಲಾವಣೆ ವಾಯಾ ಪ್ಲೇಸ್ ಅಂತ ಎಲ್ಲಿದೆಯಲ್ಲ ಅಲ್ಲಿ ಚಿಕ್ಕೋಡಿ ಅಂತ ಬರುತ್ತೆ. ಓಕೆ,
ಅವನು ಅಂಕಲಿಂದ ಬರ್ತಾನೆ, ಅಂಕಲಿಂದ ಚಿಕ್ಕೋಡಿಗೆ ಇಳಿತಾನೆ, ಚಿಕ್ಕೋಡಿಯಿಂದ ಮತ್ತು ನಿಪ್ಪಾಣಿ ಬಸ್ ಹತ್ಬೇಕಂದ್ರೆ ಅಲ್ಲಿ ಮಾರ್ಗ ಬದಲಾವಣೆ ಸ್ಥಳದಲ್ಲಿ ಚಿಕ್ಕೋಡಿ ಅಂತ ನೀವು ಮೆನ್ಷನ್ ಮಾಡಿ. ಯಾವಾಗ ನೀವು ಮಾರ್ಗ ಬದಲಾವಣೆ ಮಾಡ್ತಿರಲ್ಲ ಅಂತ ಜಾಗದಲ್ಲಿ ಇಲ್ಲಿ ಮಾರ್ಗ ಬದಲಾವಣೆ ಸ್ಥಳನ ನೀವು ಹಾಕೊಳ್ಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಈ ಫಾರ್ಮ್ ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಫುಲ್ಫಿಲ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ಕಂಪಲ್ಸರಿಯಾಗಿ ನೀವೇನ್ ಮಾಡ್ಕೊಳ್ಬೇಕಂದ್ರೆ ಮುಖ್ಯೋಪಾಧ್ಯಾಯರ ಸಿಗ್ನೇಚರ್ ತೆಗೆದುಕೊಳ್ಬೇಕಾಗುತ್ತೆ. ನಂತರ ಅವರ ಸೀಲ್ ಬರುತ್ತೆ, ಸೀಲ್ ನ ಇಲ್ಲಿ ಪಕ್ಕದಲ್ಲಿ ಕೂಡ ಹಾಕೊಳ್ಬಹುದು. ಅದ್ರ ಜೊತೆಗೆ ನೀವು ಫೋಟೋನ ಇಲ್ಲಿ ಏನ್ ಮಾಡ್ತೀರಾ, ಪೇಸ್ಟ್ ಮಾಡ್ತೀರಾ. ಈ ಫೋಟೋನ ಇಲ್ಲಿ ಪೇಸ್ಟ್ ಮಾಡಿದ್ರೆ ಇದರ ಮೇಲೆ ಫೋಟೋ ವಿತ್ ಸಿಗ್ನೇಚರ್ ಅಂತ ಕೊಟ್ಟಿದ್ದಾನೆ. ಸೊ ಫೋಟೋ ನಿಮ್ದಾಗಿರುತ್ತೆ. ಸಿಗ್ನೇಚರ್ ಅಂತ ಬಂದಾಗ ಸ್ನೇಹಿತರೆ ನಿಮ್ಮ ಸಿಗ್ನೇಚರ್ ಅಲ್ಲ, ನಿಮ್ಮ ಒಂದು ಶಾಲೆ ಆಗಿರ್ಬೋದು, ಕಾಲೇಜಿನ ಸೀಲ್ ಇರುತ್ತೆ, ರೌಂಡ್ ಸೀಲ್ ಇರುತ್ತೆ. ಈ ರೀತಿ ರೌಂಡ್ ಸೀಲ್ ಇರುತ್ತೆ. ಈ ಸೇಫ್ ದಲ್ಲಿರುವ ಈ ರೀತಿ ರೌಂಡ್ ಸೀಲ್ ನ ನಿಮ್ಮ ಫೋಟೋ ಮೇಲೆ ಹಾಕೊಳ್ಬೇಕಾಗುತ್ತೆ. ಆವಾಗ ಈ ಫಾರ್ಮ್ ಏನಾಗುತ್ತೆ, ವ್ಯಾಲಿಡ್ ಆಗುತ್ತೆ. ಓಕೆ, ಫಾರ್ಮ್ ನ ತಗೊಳ್ತೀರಾ, ಸೇವಾ ಸಿಂಧು ಪೋರ್ಟಲ್ ಗೆ ಬರ್ತೀರಾ, ಲಾಗಿನ್ ಆಗ್ತೀರಾ. ಓಕೆ, ಸೊ ಲಾಗಿನ್ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. NWKSRTC ಇರುತ್ತೆ, KSRTC ಇರುತ್ತೆ. NWKSRTC ಅಲ್ಲಿ ಎರಡು ರೀತಿ ಕೊಟ್ಟಿದೆ, ಒಂದು ಕರೆಕ್ಷನ್ ಇರುತ್ತೆ, ಒಂದು ನ್ಯೂ ಅಪ್ಲಿಕೇಶನ್ ಇರುತ್ತೆ. ರಿನ್ಯೂವಲ್ ಮತ್ತು ನ್ಯೂ ಅಪ್ಲಿಕೇಶನ್ ಮತ್ತು ಕರೆಕ್ಷನ್ ಅಲ್ಲಿ ಸೊ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಕರೆಕ್ಷನ್ ಬಗ್ಗೆ. ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಲಿಕ್ಕೆ ಹೋದ್ರೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಕರೆಕ್ಷನ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬಸ್ ಪಾಸ್ ಕರೆಕ್ಷನ್ ಬಗ್ಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೆ ಆ ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಸಿಗುತ್ತೆ. ಸೊ KSRTC ಕೂಡ ಇಲ್ಲಿದೆ ಲಿಂಕ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅರ್ಜಿಗಳನ್ನ ಹಾಕಬಹುದು. ಸೊ NWKSRTC ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾರ್ಮ್ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬಹುದು. ನಂತರ ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಇರುತ್ತೆ. ಪ್ರೊಸೀಡ್ ಟು ಅಪ್ಲೈ ಅಂದ್ರೆ DS ಸ್ಟೂಡೆಂಟ್ ಅಪ್ಲೋಡ್ ಲೇಟೆಸ್ಟ್ ಫೋಟೋ ಇನ್ ಆಧಾರ್ ಅಂಡ್ ದೆನ್ ಅಪ್ಲೈ ಸ್ಟೂಡೆಂಟ್ ಪಾಸ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ಸ್ನೇಹಿತರೆ ನೀವೇನಾದ್ರೂ ಈಗ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಈಗ ನಿಮ್ಮ ಫಾರ್ಮ್ ರೆಡಿ ಆಯ್ತು. ಓಕೆ, ಅರ್ಜಿ ಸಲ್ಲಿಸಲಿಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿರುವ ಫೋಟೋ ಬೇರೆನೇ ಇರುತ್ತೆ. ಸಣ್ಣ ಮಗುವಿನ ಫೋಟೋ. ಈಗಾಗಲೇ ನಾವು ಕೆಲವೊಂದು ಬಸ್ ಪಾಸ್ ಗಳನ್ನ ನೋಡಿದೀವಿ. ಸಣ್ಣ ಮಗು ಅಂದ್ರೆ ಈಗ ಮಗು ಹುಟ್ಟಿರುತ್ತಲ್ಲ ಅಂತ ಫೋಟೋ ಕೂಡ ಈಗ ಆಧಾರ್ ಕಾರ್ಡ್ ದಲ್ಲಿದೆ. ಅವರು ಇನ್ನೂ ಕೂಡ ಫೋಟೋ ಚೇಂಜ್ ಮಾಡ್ಕೊಂಡಿಲ್ಲ. ಏನಕ್ಕಾಗಿ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸಿ ನಿಮ್ಮ ಹತ್ತಿರದ ಬಸ್ ಪಾಸ್ ಕೌಂಟರ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ರೂವಲ್ ಮಾಡ್ಕೊಳ್ತೀರಾ. ಅಪ್ರೂವಲ್ ಆದ ನಂತರ ನೀವೇನಾದ್ರೂ Q1 ಸೆಂಟರ್ಗೆ ಹೋದಾಗ ನೀವು ಪ್ರಿಂಟ್ ತೆಗಿಬೇಕಂದ್ರೆ ಅಲ್ಲಿರುವಂತ ಫೋಟೋ ನೀವು ಕೊಟ್ಟಿರುವಂತ ಫೋಟೋ ಬರಲ್ಲ. ಇಲ್ಲಿ ಫಾರ್ಮ್ ಇರುತ್ತಲ್ಲ ಇದಕ್ಕೆ ಅಟ್ಯಾಚ್ ಮಾಡಿರುವಂತ ಫೋಟೋ ಯಾವುದೇ ರೀತಿ ಬರಲ್ಲ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಅಲ್ಲಿ ಯಾವ ಫೋಟೋ ಬರುತ್ತೆ ಅಂದ್ರೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಯಾವ ರೀತಿ ಫೋಟೋ ಇರುತ್ತೆ ಅದೇ ರೀತಿ ಬಸ್ ಪಾಸ್ ನಲ್ಲಿ ಬರುತ್ತೆ. ಓಕೆ, ಸೊ ಬಸ್ ಪಾಸ್ ಯಾವ ರೀತಿ ಇರುತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ. ಸೈಡ್ ಅಲ್ಲಿ ನೋಡಬಹುದು ಈ ರೀತಿ ಬಸ್ ಪಾಸ್ ಬರುತ್ತೆ. ಸೊ ಈ ಬಸ್ ಪಾಸ್ ನಲ್ಲಿ ಇಲ್ಲಿ ಮಗುವಿನ ಫೋಟೋ ಇರುತ್ತಲ್ಲ, ಆ ಮಗುವಿನ ಫೋಟೋದಲ್ಲಿ ಆಧಾರ್ ಕಾರ್ಡ್ ದಲ್ಲಿರುವ ಫೋಟೋನೇ ಬಂದಿರುತ್ತೆ. ಅದಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇನ್ನು ನಿಮಗೆ ಟೈಮ್ ಇದೆ. ಜೂನ್ ಹತ್ತತ್ರ ಸ್ಟಾರ್ಟ್ ಆಗಲಿದೆ ಅಂತ ಹೇಳ್ಬೋದು. ಜೂನ್ ತಿಂಗಳಲ್ಲಿ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಆಧಾರ್ ಕಾರ್ಡ್ ದಲ್ಲಿ ಫೋಟೋನ ಹೀಗೆ ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ನೀವು ಏನ್ ಅಪ್ಡೇಟ್ ಮಾಡಿರ್ತಾರಲ್ಲ ಅದೇ ರೀತಿ ಇಲ್ಲಿ ಬರುತ್ತೆ. ಸೊ ವಿಳಾಸದಲ್ಲಿ ಕೂಡ ಹಾಗೆ ಇರುತ್ತೆ. ವಿಳಾಸದಲ್ಲಿ ಏನಾಗಿರುತ್ತೆ ಅಂದ್ರೆ ಸೊ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇರಲ್ಲ, ತಾಲೂಕ್ ಇರಲ್ಲ, ಸರಿಯಾದ ನಿಮ್ಮ ಮಾಹಿತಿ VTC ಅಂತ ಬರುತ್ತೆ ಆಧಾರ್ ಕಾರ್ಡ್ ದಲ್ಲಿ. ಸೊ ಅದು ಕರೆಕ್ಟ್ ಆಗಿರ್ಬೇಕು. ಸೊ ಅದೇ ರೀತಿ ಇದ್ರೆ ಅಲ್ಲಿ ಪ್ರಾಮೋ 2 ಸರಿಯಾಗಿ ತೆಗೆದುಕೊಳ್ಳುತ್ತೆ. ಸೊ ಅಲ್ಲಿ ವೆರಿಫಿಕೇಶನ್ ಮಾಡೋರು ಸರಿಯಾದ ಮಾಹಿತಿ ಇದ್ರೆ ಮಾತ್ರ ವೆರಿಫಿಕೇಶನ್ ಮಾಡ್ತಾರೆ, ಇಲ್ಲವಾದ್ರೆ ರಿಜೆಕ್ಟ್ ಮಾಡ್ತಾರೆ. ಓಕೆ, ಸೊ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸಿಟಿಜನ್ಶಿಪ್ ಅಂತ ಬರುತ್ತೆ. ಸೊ ಫಾರಿನ್ ಸಿಟಿಜನ್ಶಿಪ್ ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಹೊರದೇಶದಿಂದ ಇಲ್ಲಿ ಕಲೀಲಿಕ್ಕೆ ಬಂದವರಿಗೆ ಇದಿರುತ್ತೆ, ಇದನ್ನು ನೆಸಸರಿ ಇಲ್ಲ. ಆಲ್ಮೋಸ್ಟ್ 99% ಇಂಡಿಯನ್ ಸಿಟಿಜನ್ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕರ್ನಾಟಕ ಔಟ್ ಸೈಡ್ ಆಫ್ ಕರ್ನಾಟಕ ಅಂತ ಬರುತ್ತೆ. ಈ ರೀತಿ ಬಂದಾಗ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕರ್ನಾಟಕ ಅಂದ್ರೆ ನೀವು ಕರ್ನಾಟಕ ರಾಜ್ಯದಲ್ಲಿ ಕಲಿತಾ ಇದ್ರೆ ಮಾತ್ರ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಆಗಿರ್ಬೋದು ಇನ್ನಿತರ ರಾಜ್ಯಗಳಲ್ಲಿ ಏನಾದರೂ ಕಲೀಲಿಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿ ಇರುತ್ತೆ, ನೀವು ಕಲೀಲಿಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿದ್ರೆ ಆ ಒಂದು ಟೈಮಲ್ಲಿ ಸೊ ಔಟ್ಸೈಡ್ ಕರ್ನಾಟಕ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡು ಮೊಬೈಲ್ ನಂಬರ್ ಹಾಕ್ಕೊಂಡು ನಂತರ ಇಲ್ಲಿ ಕ್ಯಾಟಗರಿನ ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಸೊ ಕರ್ನಾಟಕ ಇರೋದನ್ನ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನೀವು ಯಾವಾಗ ನಮೂದು ಮಾಡ್ತಿರಲ್ಲ ಆಧಾರ್ ಕಾರ್ಡ್ಗೆ ಇಲ್ಲಿ ವೆರಿಫೈ ಆಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಆಧಾರ್ ಕಾರ್ಡ್ಗೆ OTP ಬರುತ್ತೆ. OTP ವೆರಿಫೈ ಆದ ನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ಗೂ ಕೂಡ OTP ಬರುತ್ತೆ, ಅದು ಕೂಡ ವೆರಿಫೈ ಮಾಡಬೇಕು. ಎರಡೂ ಕೂಡ ವೆರಿಫೈ ಆದ ನಂತರ ಕ್ಯಾಟಗರಿ ಬರುತ್ತೆ. ಕ್ಯಾಟಗರಿಯಲ್ಲಿ ಪ್ರೈಮರಿ, ಹೈಸ್ಕೂಲ್, PUC, ಡಿಪ್ಲೊಮಾ
ITI ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಪ್ರೊಫೆಷನಲ್ ಕೋರ್ಸ್ಗಳು, ಎಮ್ನಿ ಕಾಲೇಜ್ PhD ಆಗಿರ್ಬೋದು, ಪ್ರೈವೇಟ್ ಡಿಗ್ರಿ ಕಾಲೇಜು, CBSE ICSE ಅಂತ ಈ ಕೋರ್ಸ್ಗಳು ಬರುತ್ತವೆ. ಸೊ ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಯಾವ್ದಾಗೋದಂದ್ರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಇವು ಎರಡೇ ಸ್ಟಾರ್ಟ್ ಆಗೋದು. ಕೋರ್ಸ್ ಪ್ರೈಮರಿ ಇದ್ರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಇದ್ರೆ ಹೈಸ್ಕೂಲ್ ಹಾಕೊಳ್ಳಿ. ಪ್ರೈಮರಿ ಅಂತ ಸೆಲೆಕ್ಟ್ ಮಾಡಿದಾಗ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟ್ಯಾಂಡರ್ಡ್ ದಿಂದ 7th ಸ್ಟ್ಯಾಂಡರ್ಡ್ ತನಕ ಏನಾಗಿರುತ್ತೆ ಪ್ರೈಮರಿ ಸ್ಕೂಲ್ ಆಗಿರುತ್ತೆ. ಸೊ ಇವರು ಏನ್ ಮಾಡ್ಬೇಕಾಗುತ್ತೆ, ಸ್ಯಾಡ್ ಸೈಡಿನ ನೀವು ನಿಮ್ಮ ಸ್ಕೂಲಲ್ಲಿ ಅಪ್ಡೇಟ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ, ಪ್ರಮೋಟ್ ಮಾಡಬೇಕಾಗುತ್ತೆ. ಏನಾಗುತ್ತೆ ಅಂದ್ರೆ ಈಗ ನೀವು 1ನೇ ತರಗತಿ ಹೋದ ವರ್ಷ ಇದ್ರೆ ಈ ವರ್ಷ ಏನ್ ಮಾಡ್ತೀರಾ, ನೀವು 2nd ಸ್ಟ್ಯಾಂಡರ್ಡ್ ಅಂತ ಓದ್ತೀರಾ. ಓಕೆ, 2nd ಸ್ಟ್ಯಾಂಡರ್ಡ್ ಹೋದಾಗ ನಿಮ್ಮ ಸ್ಯಾಡ್ ಸೈಡ್ ಅಲ್ಲಿ ಅವರು ಸ್ಕೂಲ್ನವರು ಅಪ್ಡೇಟ್ ಮಾಡಬೇಕಾಗುತ್ತದೆ. ಒಂದು ವೇಳೆ ಅವರು ಅಪ್ಡೇಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಸ್ಯಾಡ್ಸ್ ID ನಂಬರ್ನ ಹಾಕೊಂಡಾಗ ಏನಾಗುತ್ತೆ, ಅಲ್ಲಿ 2nd ಸ್ಟ್ಯಾಂಡರ್ಡ್ ಅಂತ ನಿಮ್ಮ ಡೀಟೇಲ್ಸ್ ಎಲ್ಲವೂ ಕೂಡ ಬರುತ್ತೆ. ಯಾವ ಶಾಲೆಗೆ ಹೋಗ್ತಾ ಇದ್ದಾನೆ ಅವನು ಎಲ್ಲ ಪ್ರತಿಯೊಂದು ಮಾಹಿತಿ ಕೂಡ ಬರುತ್ತೆ. ಸ್ನೇಹಿತರೆ, ಪ್ರೈಮರಿ ಆಗಿರ್ಬೋದು ಮತ್ತು ಹೈಸ್ಕೂಲ್ಗೆ ನೀವು ಡೀಟೇಲ್ಸ್ನ ಫುಲ್ಫಿಲ್ ಮ್ಯಾನ್ಯುವಲ್ ಆಗಿ ಮಾಡಲಿಕ್ಕೆ ಬರಲ್ಲ ಸ್ನೇಹಿತರೆ. ಅಲ್ಲಿ ಸ್ಯಾಡ್ ಸೈಡ್ ಹಾಕಿದ್ರೆ ಪ್ರತಿಯೊಂದು ಮಾಹಿತಿ ಕೂಡ ಬರುತ್ತೆ ಸ್ನೇಹಿತರೆ. ಮಗು ಎಷ್ಟನೇ ತರಗತಿ ಹೋಗ್ತಾ ಇದ್ದಾನಂತ ಅದಕ್ಕೆ ಹೇಳೋದು ನಾನು, 1ನೇ ತರಗತಿಯಿಂದ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ನಿಮ್ಮ ಸ್ಯಾಡ್ ಸೈಡ್ ಅಪ್ಡೇಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ನಂತರ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಹೋದ ವರ್ಷ ಇದೇ ರೀತಿ ಆಗಿರೋ ಸಮಸ್ಯೆಗಳು ನಾವು ಫೇಸ್ ಮಾಡಿದ್ದೀವಿ. ಸೊ ಅಲ್ಲಿ ಏನಾಗ್ತಾ ಇತ್ತು ಅಂದರೆ, ಈಗ ಮಗು ಏನಾಗಿರುತ್ತೆ ಅಂದರೆ 1ನೇ ತರಗತಿ ಪಾಸ್ ಆಗಿರುತ್ತೆ, ಈಗ 2ನೇ ತರಗತಿ ಹೋಗ್ಬೇಕು ಅವನು. ಸೊ 2ನೇ ತರಗತಿ ಹೋಗ್ಬೇಕಂದ್ರೆ ಅಲ್ಲಿ ಸ್ಯಾಡ್ ಸೈಡ್ ಡೀಟೇಲ್ಸ್ ಹಾಕಿದಾಗ ಏನಾಗುತ್ತೆ, ಇನ್ನೂ ಕೂಡ 1ನೇ ತರಗತಿ ತೋರಿಸ್ತಾ ಇರುತ್ತೆ. ಅದಕ್ಕೆ ಸ್ಕೂಲಲ್ಲಿ ನೀವು ಹೋಗ್ಬಿಟ್ಟು ಹೇಳಬೇಕು, ನಮ್ಮ ಸ್ಯಾಡ್ ಸೈಡ್ ಅಪ್ಡೇಟ್ ಮಾಡಿ ಅಂತ, ಪ್ರಮೋಟ್ ಮಾಡಿ ಅಂತ ಹೇಳಬೇಕಾಗುತ್ತೆ. ಅವರು ಅಪ್ಡೇಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಆಗಿರುತ್ತೆ, ಕೆಲವೊಂದು ಉಳಿದಿರುತ್ತೆ. ಸೊ ಅಂಥದ್ದು ಕೂಡ ಅವರಿಗೆ ಹೇಳಬೇಕಾಗುತ್ತೆ. ಓಕೆ, ಸೊ ಇದನ್ನ ಅಪ್ಡೇಟ್ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ. ನಾನು ಏನು ಹೇಳ್ತಾ ಇರೋದು ಪ್ರೈಮರಿ ಮತ್ತು ಹೈಸ್ಕೂಲ್ ಮಾತ್ರ. ಏನಕ್ಕಾಗಿ ಅಂದರೆ ಇದು ಮಾತ್ರ ಈಗ ಸ್ಟಾರ್ಟ್ ಆಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. PUC ಇನ್ನೂ ಸ್ಟಾರ್ಟ್ ಆಗಲಿಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಮಾತ್ರ ನೀವು ಈ ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಇಲ್ಲಿ ಒಂದು ಫಾರ್ಮ್ ಆಯಿತು, ನಂತರ ಇದಕ್ಕೆ ಏನೇನು ಅಟ್ಯಾಚ್ ಮಾಡಬೇಕಂತ ನಿಮ್ಗೆ ಒಂದೊಂದು ಆಯ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ಗೆ ಅರ್ಜಿನ ಸಲ್ಲಿಸಲಿಕ್ಕೆ ಹೋದಾಗ ಸ್ನೇಹಿತರೆ, ನಿಮ್ಮ ಸ್ಕೂಲಲ್ಲಿ ಇದೊಂದು ಫಾರ್ಮ್ ಇರುತ್ತಲ್ಲ, ಫಾರ್ಮ್ನ ಫುಲ್ಫಿಲ್ ಮಾಡಿಬಿಟ್ಟು ಮುಖ್ಯೋಪಾಧ್ಯಾಯರ ಸೈನ ತೆಗೆದುಕೊಳ್ಳಿ, ನಂತರ ಫೋಟೋ ಅಟ್ಯಾಚ್ ಮಾಡಿಬಿಟ್ಟು ಅದರ ಮೇಲೆ ಸೀಲ್ ತೆಗೆದುಕೊಂಡ ನಂತರ ಇದ್ರ ಜೊತೆಗೆ ನೀವೇನು ಮಾಡ್ಕೊಂಡು ಮಗುವಿನ ಆಧಾರ್ ಕಾರ್ಡ್ನ ಜೋಡಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ವಿದ್ಯಾಸಂಸ್ಥೆಯಿಂದ ಶುಲ್ಕ ಪಾವತಿ ಮಾಡಿರುವಂಥ ರಸೀದಿನ ಕೂಡ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಅದರ ಜೊತೆಗೆ SC ST ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಸೇರಿರುವಂಥ ವಿದ್ಯಾರ್ಥಿಗಳಿದ್ದರೆ ಅಂಥವ್ರ ಜಾತಿ ಪ್ರಮಾಣ ಪತ್ರ ಲಗತ್ತಿಸಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ಆದಾಯ ಪ್ರಮಾಣ ಪತ್ರದ ಅವಶ್ಯಕತೆ ಇರಲ್ಲ, ಜಾತಿ ಪ್ರಮಾಣ ಪತ್ರ ಮಾತ್ರ ಬೇಕಾಗಿರುತ್ತೆ. ಅದನ್ನು ಕೂಡ ಲಗತ್ತಿಸಿ ಕಡಿಮೆ ದರದಲ್ಲಿ ನಿಮಗೇನಾಗುತ್ತೆ ಬಸ್ ಪಾಸ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಆಲ್ಮೋಸ್ಟ್ ಪ್ರೈಮರಿ ತನಕ ನೀವೇನಾದರೂ 7ನೇ ತರಗತಿ ಯಾವುದೇ ಒಬ್ಬ ವಿದ್ಯಾರ್ಥಿ ಅಂದರೆ ಈ SC ಆಗಿರ್ಬೋದು ST ಆಗಿರ್ಬೋದು ಬೇರೆ ಒಂದು ಜಾತಿಗೆ ಸೇರಿರುವ ಅಂದರೆ ಜನರಲ್ ಕ್ಯಾಟಗರಿ ಸೇರುವಂಥ ವಿದ್ಯಾರ್ಥಿ ಆಗಿದ್ದರೆ 7ನೇ ತರಗತಿ ತನಕ ನಿಮಗೆ 150 ರೂಪಾಯಿ ಮಾತ್ರ ಶುಲ್ಕ ಪಾವತಿ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಹೆಚ್ಚಿನ ಅಮೌಂಟ್ ಕೊಡುವ ಅವಶ್ಯಕತೆ ಇರಲ್ಲ. ಇದರ ಜೊತೆಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಲ್ಲಿ SC ಆಗಿದ್ದರೆ 150 ಬರುತ್ತೆ. ಅದರ ಜೊತೆಗೆ ಉಳಿದ ಕ್ಯಾಟಗರಿಯಲ್ಲಿ ಸೇರಿರುವಂಥ ವಿದ್ಯಾರ್ಥಿ 750 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ PUC ಆಗಿರ್ಬೋದು ಡಿಗ್ರಿ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಇಷ್ಟೇ ಸಾಕು ಅಂತ ಹೇಳ್ತೀನಿ. ಸೊ ನಾನು ಹೇಳಿರೋ ಪ್ರತಿಯೊಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೂ ಕೂಡ ಶೇರ್ ಮಾಡಿ. ಏನಕ್ಕಾಗಿ ಅಂದರೆ ಈ ಒಂದು ವಿಡಿಯೋದಲ್ಲಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ, ಈ ಒಂದು ಪ್ರತಿಯೊಂದು ಮಾಹಿತಿ ಕೂಡ ಅವರಿಗೆ ಸಿಗಲಿ ಅಂತ. ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.